ಜೋರಾದ ಚಪ್ಪಾಳೆ ಬರ್ಲಿ, ಯಾಕಂದ್ರೆ ನಮ್ಮ ನಿರ್ಮಾಪಕರು, ನಿರ್ದೇಶಕರು, ಇಡೀ ತಂಡ ಇದೊಂದು ಸಿನಿಮಾಗೋಸ್ಕರ ಬಹಳ ಶ್ರಮ ವಹಿಸಿದ್ದಾರೆ. ಇವತ್ತು ಬಿಡುಗಡೆ ಆಗ್ತಾ ಇರೋದು ಒಂದ್ ರೀತಿ ಹೀರೋ ಇಂಟ್ರೊಡಕ್ಷನ್ ಸಾಂಗ್, ನಾಯಕ ನಾನೇ ಅನ್ನುವಂತ ಹಾಡು, ಬಹಳ ಸೂಟಬಲ್ ಆಗಿರುವಂತ ಹಾಡು. ಆಲ್ರೆಡಿ ಆನಂದ್ ಆಡಿಯೋ ಪ್ಲಾಟ್ಫಾರ್ಮ್ ಅಲ್ಲಿ ಮಧ್ಯಾಹ್ನ ರಿಲೀಸ್ ಆಗಿದೆ, ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಈಗ ಮಾಧ್ಯಮದವರ ಮುಂದೆ ರಿಲೀಸ್ ಆಗ್ತಾ ಇದೆ. ಕಂಗ್ರಾಚುಲೇಷನ್ಸ್, ತುಂಬಾ ಒಳ್ಳೇದಾಗಿ, ಹಾಡು ತುಂಬಾ ಅದ್ಭುತವಾಗಿ ಬಂದಿದೆ. ಮೊದಲಿಗೆ ಟೀಮ್ ಮಾತನಾಡಿಸೋದಕ್ಕೂ ಮುಂಚೆ ಕಾರ್ಯಕ್ರಮಕ್ಕೆ ಬಂದಿರುವಂತ ಅತಿಥಿ ಗಣ್ಯರಿಗೆ ಹೇಗೆ ಅನ್ನಿಸ್ತು ಹಾಡು ಅನ್ನೋದನ್ನ ವೇದಿಕೆ ಮೇಲೆ ಕರೆದು ಕೇಳೋಣ. ಮೊದಲಿಗೆ ನಮ್ಮ ಚೇಂಬರ್ ಅಧ್ಯಕ್ಷರಾಗಿರುವಂತ ನರಸಿಂಹ ಸರ್ ಬರ್ಬೇಕು, ಅವ್ರ ಜೊತೆಗೆ ಸಾಥ್ ಕೊಡ್ಬೇಕು ನಮ್ಮ ಶಿಲ್ಪಾ ಶ್ರೀನಿವಾಸ್ ಸರ್ ಬರ್ಬೇಕು ವೇದಿಕೆ ಮೇಲೆ. ಇಲ್ಲೇ ಇದೆ ಸರ್, ಒಂದೊಂದ್ಸಲ ಒಂದೊಂದ್ ಕಡೆ ಇರ್ತೀರ, ನಾನು ಹುಡುಕ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ನಮ್ಮ ಸೇನನ್ನ ನಮ್ಮಲ್ಲಿ ವೈಸ್ ಪ್ರೆಸಿಡೆಂಟ್ ಅವ್ರ ಮಗ ಮಾಡಿದ್ದಾರೆ ಅಂದರೆ ಅವರೆಲ್ಲ ಕ್ಯಾಲ್ಕುಲೇಷನ್ ಚೆನ್ನಾಗಿ ಹಾಕಿದ್ದಾರೆ. ಇಲ್ಲಿ ಸಾಂಗ್ ನೋಡಿದಾಗ ಗೊತ್ತಾಗ್ತಾ ಇದೆ ಅದು ಯಾವ ರೀತಿ ಇದೆ, ಯಾವ ರೇಂಜಲ್ಲಿ ಇದೆ ಅಂತೇಳಿ. ಅವ್ರು ನೋಡಿ ರಿಸ್ಕ್ ತಗೋದೇನೆ ನಾವೆಲ್ಲ ರಿಸ್ಕ್ ತಗೊಂಡ್ವಿ. ನಮ್ಮ ಮಕ್ಕಳನ್ನ ಹೀರೋಯಿನ್ ಮಾಡಬೇಕಾದ್ರೆ ಅಲ್ವಾ, ಎಷ್ಟು ಬುದ್ಧಿವಂತರಂದ್ರೆ ನಮ್ಮ ಸೀನನ್ನ ಬಿಡ್ರಿ. ಈಗ ಸಾಂಗ್ ನೋಡಿದಾಗ ಗೊತ್ತಾಗ್ತಾ ಇದೆ, ಸಾಂಗ್ ಅದ್ಭುತವಾಗಿದೆ. ಮೊದಲನೇದಾಗಿ ನಮ್ಮ ಆ್ಯಂಕರ್ ಆದಾಗ ಟೈಟಲ್ ಇದೆಯಲ್ಲ ಅದ್ಭುತ. ಆ ಟೈಟಲಲ್ಲಿ ಎಷ್ಟು ಜನ ಲಾಂಚ್ ಆಗಿದ್ರು ಅಷ್ಟು ಜನ ಎತ್ತರಕ್ಕೆ ಹೋಗ್ಬಿಟ್ಟಿದ್ದಾರೆ. ಅದೇ ರೀತಿ ನಮ್ಮ ಭರತನು ಆ ರೇಂಜ್ಗೆ ಹೋಗ್ಲಂತೇಳಿ ಹಸ್ತ ನಮ್ಮ ಸೇನನ್ನ ಯಾಕೆ ಇಟ್ಟಿರೋದು ಸರಿಯಾಗಿ ಇದೆ, ನಮ್ಮ ಥರ ಮಾಡ್ಕೊಳ್ಳಲ್ಲ ಅನ್ನೋದು ನನ್ನ ಉದ್ದೇಶ. ಅಲ್ಲ ಸೇನನ ಸರಿಯಾಗಿ ಭಾರತ ಅದ್ಭುತವಾಗಿದೆ. ಹೈಟ್ ಆಗಲಿ, ಪರ್ಸನಲ್ ಆಗಲಿ ಭಾರಿ ಚೆನ್ನಾಗಿದೆ. ನೋಡಿ ಎಷ್ಟು ಬೇರೆ ಕೊಟ್ಟವರು. ಇನ್ನು ಮುಂದಕ್ಕೆ ನಟನಲ್ಲಿ ಬೆಳೀಲಿ. ಆಮೇಲೆ ತಾರಂಗನೆಯಲ್ಲಿದ್ದಾರೆ, ನಮ್ಮ ಶ್ರುತಿ ಮೇಡಮ್ ಇದ್ದಾರೆ ಅಂತೇಳಿ. ಅವ್ರ ನಡಿನ ಬಗ್ಗೆ ಯಾರು ಗೊತ್ತಿಲ್ಲ ನಮ್ಮ ಕರ್ನಾಟಕದಲ್ಲಿ, ಎಲ್ಲರೂ ಗೊತ್ತಿದೆ, ಅದ್ಭುತವಾಗಿ ಮಾಡಿರ್ತಾರೆ. ಇನ್ನು ಕೆಲವರು ನಮ್ಮ ಮಹಾಲಕ್ಷ್ಮಿ ಮೇಡಮ್ ಇದ್ದಾರೆ, ಇವರೆಲ್ಲ ಇದ್ದಾರೆ, ಪ್ರಭಾಕರ್ ಸರ್ ಇದ್ದಾರೆ, ಪ್ರಸನ್ನ ಅವರು ಇದ್ದಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ, ಒಳ್ಳೆ ಹೆಸರು ತರಲಿ. ನಮ್ಮ ಸಂಗೀತ ಅವರು ಹೀರೋ, ನಿರ್ಮಾತ ಆನಂದ್ ಒಳ್ಳೆ ದುಡ್ಡಾಗಿ ಒಳ್ಳೆ ಹೆಸರು ಗೆಲ್ಸ್ಲಿ. ಎಲ್ಲರೂ ಭಾರಿ ಚೆನ್ನಾಗಿರ್ಲಿ, ಟೀಮ್ ಎಲ್ಲ ಚೆನ್ನಾಗಿರ್ಲಿ ಅಂತೇಳಿ ಒಂದು ಹಚ್ತಾ ಇದ್ವಿ. ಮಗನ ಸಿನಿಮಾ ಅಲ್ಲ, ಎರಡು ಮಾತು ಆಡ್ಲೇಬೇಕು. ಮಗನ ಸಿನಿಮಾ, ಅದರಲ್ಲೂ ಇಂಟ್ರೊಡಕ್ಷನ್ ಸಾಂಗ್ ಒಂದ್ಸಲ ಕೇಳಿದಾಗ್ಲೇ ಇಷ್ಟ ಆಗ್ತಿದೆ ಎಲ್ರಿಗೂ. ಬುದ್ಧಿವಂತಿಕೆಯಿಂದ ಲಾಂಚ್ ಮಾಡಿದೀರಾ ಅಂತ ಹೇಳ್ತಾ ಇದ್ದಾರೆ. ಏನ್ ನೋಡ್ತಾ ಇದೆ ಸರ್ ಈ ಸಂದರ್ಭದಲ್ಲಿ ತಲೆಯಲ್ಲಿ? ಈ ಚಿತ್ರದಲ್ಲಿ ನಮಗೆ ನಮ್ಮ ಡೈರೆಕ್ಟರ್ ಪರಿಚಯ ಅಷ್ಟೇ, ಆಮೇಲೆ ಆನಂದಪ್ಪ ಅವ್ರ ಪರಿಚಯ, ಆ ದೇವರೇ ಅವ್ರು ಕಳಿಸಿ ಮಾಡಿಸಿದ್ದಾರೆ. ಇವ್ರು ಒಳ್ಳೆಯದಾರೆ, ನಮ್ಗೆ ಅಷ್ಟೇ ಸಂತೋಷ. ಹಾಡು ಹೆಂಗ್ ಅನ್ನಿಸ್ತು? ಆಡಿಯನ್ಸ್ ಆಗಿ ಹೇಳಿ, ಒಬ್ಬ ನಿರ್ಮಾಪಕರಾಗಿ ಹೇಳಿ. ಮಗನ ಸಿನಿಮಾ ಆಮೇಲೆ ಕೇಳ್ತೀನಿ ನಾನು. ನನ್ನ ಪಿಕ್ಚರ್ ಮೇಲೆ ನೋಡ್ತಾ ಇರಲಿಲ್ಲ, ಶೂಟಿಂಗ್ ಹೋಗ್ತಾ ಇರಲಿಲ್ಲ, ನನಗೆ ಜಡ್ಜ್ಮೆಂಟ್ ಇಲ್ಲ. ನಾನೊಂದು 700 ಫಿಲ್ಮ್ ರಿಲೀಸ್ ಮಾಡಿದ್ದೀನಿ, 15 ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ದೀನಿ. ನಾನು ಯಾವುದಕ್ಕೂ ನೋಡ್ತಾ ಇರಲಿಲ್ಲ. ಈ ತರ ಸ್ಟೇಟ್ಮೆಂಟ್ ಕೊಟ್ರೆ ನಾವು ನೆಕ್ಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಅದ್ಭುತವಾಗಿ ಮಾಡಿದ್ದಾರೆ, ಭಾರಿ ಚೆನ್ನಾಗಿದೆ. ಅವರು ಇಲ್ಲೇ ಮೊದಲೇ ಸಿನಿಮಾನೇ ಗೊತ್ತಿಲ್ಲ, ಡೈರೆಕ್ಟರ್ ಆಗಿನೇ ಮಾಡಿದ್ದಾರೆ. ಅವ್ರು ಯಾವ್ದು ಮಾಡಿದಾರೋ ನಮ್ಗೆ ಗೊತ್ತಿಲ್ಲ. ಇದು ಅವ್ರದ್ದು ಡೆಬ್ಯೂ, ಬಟ್ ಅವ್ರ ಇಂಡಸ್ಟ್ರಿ ತುಂಬಾ ವರ್ಷದಿಂದ ಇದ್ರು. ರಾಮ್ ಅವರೇ, ನಿಮಗೂ ಒಳ್ಳೇದಾಗ್ಲಿ. ನೀವು ಮೇಲಕ್ಕೆ ಇನ್ನೂ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡಿ ಸರ್, ಒಳ್ಳೇದಾಗ್ಲಿ. ನಮಸ್ಕಾರ. ಓಕೆ, ನಮ್ಮ ಗಿರಿಯಣ್ಣ ಬಂದವ್ರೆ, ಈ ಸಾಂಗ್ ನೋಡಿದ್ರೆ ಇನ್ನೊಂದ್ಸಲ ಪ್ಲೇ ಮಾಡೋಣ. ಇನ್ನೊಂದ್ಸಲ ಪ್ಲೇ ಮಾಡೋಣ. ಓಕೆ, ಅದಕ್ಕೂ ಮುಂಚೆ ನೀವು ಎಲ್ಲೇ ಸರ್ ಇಷ್ಟು ಬಿಸಿ ಸ್ಕೆಡ್ಯೂಲ್ ಅಲ್ಲೂ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಟೀಮ್ ಕಡೆಯಿಂದ ಒಂದು ಕಿರು ಸನ್ಮಾನ. ನಿರ್ಮಾಪಕರು ವೇದಿಕೆ ಮೇಲೆ ಬರಬೇಕು, ಆನಂದಪ್ಪ ಸರ್ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ರಾಮು ಸರ್ ನೀವು ಬಂದ್ಬಿಡಿ.
ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಈ ಫಿಲಮ್ನ ತೆಗೆದಿದ್ದಾರೆ ಭಾಳ ಶ್ರದ್ಧೆ ವಹಿಸಿ. ಇದು 2ನೇ ಫಿಲಮು ಅಂತ ಕಾಣಿಸ್ತದೆ. ಮೊದಲನೇದು ಇನ್ನೂ ರಿಲೀಸ್ ಆಗಿಲ್ಲ, ಆಗುತ್ತೆ. ಇದೇ ಫಸ್ಟ್ ರಿಲೀಸ್ ಆಗುತ್ತೆ. ಇದೇ ಫಸ್ಟ್ ರಿಲೀಸ್ ಆಗ್ತಾ ಇದೆ. ಯಾಕೆಂದರೆ ಇದರ ಹೆಸರಿನ ನೇಮ ಪ್ರಭಾವ ಆಗಿದೆ ಅಂತ ಅನ್ನಿಸ್ತದೆ ನನಗೆ, ಮೆಜೆಸ್ಟಿಕ್ 2 ಅಂತ. ಯಾಕೆಂದರೆ ಇವರು ನಮ್ಮ ಒಳ್ಳೆ ಯಾರಪ್ಪ ಹೆಸರು, ದರ್ಶನ್ ಅವ್ರದ್ದು ಇದಕ್ಕೆ ದರ್ಶನ್ ಅವರು ಮೊದಲನೇ ಪಾದಾರ್ಪಣೆ ಮಾಡಿದ್ದಾರೆ. ಅವರ ಪ್ರಭಾವದಿಂದ ಈ ಫಿಲಮು ನಡೀತದೆ ಅಂತಂದರೆ, ಆದರೂ ನನ್ನ ಸ್ನೇಹಿತರಾದ ಆನಂದಪ್ಪನವರು ಭಾಳ ಶ್ರಮ ವಹಿಸಿದ್ದಾರೆ. ಅದರಲ್ಲೂ ಸಹಿತ ಅವರ ಒಂದು ದಿನಚರಿ ಹೇಗೆ ಅಂತಂದರೆ, ವಾರದಲ್ಲಿ 5 ದಿವಸ 6 ದಿವಸ ಇಲ್ಲಿರ್ತಾರೆ, 1 ದಿವಸ ಊರಲ್ಲಿ ಇರ್ತಾರೆ. ಊರಲ್ಲಿ ಇದ್ಕೊಂಡು ಇವತ್ತು ಈ ಫಿಲಮ್ನ ಇಷ್ಟು ಬೇಗ, ನನಗಂತೂ ಆಶ್ಚರ್ಯ, ಇವತ್ತು ರಿಲೀಸ್ ತೊಗೊಂಬಂದಿದ್ದಾರೆ ಅಂತ ಅಂದ್ಬಿಟ್ಟು. ಅವರಿಗೆ ದೇವರು ಒಳ್ಳೇದು ಮಾಡಲಿ, ಮತ್ತು ಇನ್ನೂ ಅನೇಕ ಮೂವೀಸ್ನ ನಮ್ಮ ಸಮಾಜದ ವತಿಯಿಂದ ತೆಗೀಲಿ ಅಂತ ಹೇಳ್ತಾ. ಯಾಕೆಂದರೆ ಇಡೀ ಕರ್ನಾಟಕದಲ್ಲಿ ನಮ್ಮ ಈ ಮೂವೀಸ್ ಮಾಡಬೇಕು ಅಂತಂದರೆ ಇದು ಎಫರ್ಟು ಬರುತ್ತೆ. ಒಂದು ಉಚಿತ ಮಾಡೋಣ ಅಂತಂದಾಗ 5 ಬರುತ್ತೆ, ಮಾಡೋಣ ಅಂತ ಉಚಿತಾಗೆ ಮಾಡ್ತೀವಿ. ಅದಕ್ಕೆ ಗಿರೀಶ್ ಬರೋದು ಉಚಿತಾಗಿ, ಅದು ಉಚಿತಾಗಿದೆ. ಇನ್ನು ನನ್ನ ಧ್ವನಿಯಾಗಿ ಅಷ್ಟು ಜನ ಸಿಂಗರ್ಸ್, ಪ್ಲಸ್ ಗಿರೀಶ್ 7 ಜನನು ಅಷ್ಟು ಚೆನ್ನಾಗಿ ಹಾಡಿಕೊಟ್ರು, ಚೆನ್ನಾಗಿದೆ, ಅವ್ರ ಖುಷಿ ಇದೆ. ಇನ್ನು ಸಿನಿಮಾದಲ್ಲಿ ಐಟಮ್ ಸಾಂಗ್ ಇದೆ. ಒಂದು ಹಾಡು ನಾಡು ನುಡಿ ಬಗ್ಗೆ ಹೇಳೋ ಒಂದು ಹಾಡು, ಒಂದು ಹಾಡು ತಾಯಿ ಮಗನ ಸಂಬಂಧ ಹೇಳೋ ಒಂದು ಹಾಡು, ಇನ್ನೊಂದು ಹಾಡು ಒಂದು ಲವ್ ಸಾಂಗ್. ಹಾಂ ಸರ್, ಐಟಮ್ ಸಾಂಗ್ ಸರ್. ಒಂದು ಚಡಿ ಮಾಡೋಣ ಅಂತ ಒಂದು ಸಾಂಗ್ ಇದೆ, ಗೊತ್ತಿಲ್ಲ ಏನಾಗುತ್ತೆ ಗೊತ್ತಿಲ್ಲ. ನೀವು ಮಾತ್ರ ನಿರ್ಮಾಪಕರು ಮರೀತಾ ಇಲ್ಲ ಯಾವ ಹಾಡಿದೆ ಅಂತ. ಸಾಗಂತ ಅದು ಭಯಂಕರ ಇಷ್ಟ ಇದೆ. ಅದು ಹೌದು ಸರ್, ಅದು ಡೈರೆಕ್ಟರ್ ಬರ್ದಿದ್ದಾರೆ, ಚೆನ್ನಾಗಿದೆ ಸರ್. ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕು ಅಂದರೆ, ಅವರೊಂದು ಮೂರ್ತಿ, ಮಾತ್ಬರ ಮೂರ್ತಿ ಇದೆ, ಅಷ್ಟು ಅದ್ಭುತವಾದ ಒಂದು ವ್ಯಕ್ತಿತ್ವ ಇರುವಂಥ ಒಂದು ಗುಡಿದರ ಮೂರ್ತಿ ಇದ್ದಾರೆ ನಮ್ಮ ಪ್ರೊಡ್ಯೂಸರ್. ದೇವರಂಥ ಮನುಷ್ಯರು, ಅವ್ರಿಗೆ ನಾವು ಯಾವ ದುನಿಯಾ ಒಳ್ಳೆ ವ್ಯಕ್ತಿತ್ವ ಇರುವಂಥ ಒಂದು ಅದ್ಭುತವಾದ ವ್ಯಕ್ತಿ ನಾವು ಜೀವನ ನೋಡಿದ್ದು ಅಂದರೆ ನಮ್ಮ ಆನಂದ ಸರ್. ಖುಷಿ ಇದೆ ಸರ್, ಹಾಗಾಗಿ ಸಿನಿಮಾಗೆ ಇವ್ರ ಜೊತೆ ವರ್ಕ್ ಮಾಡಿ ತುಂಬ ಖುಷಿ ಇದೆ. ಮ್ಯೂಸಿಕ್ ಮಾಡಿದ್ರೆ ಇಷ್ಟೇ ಸ್ಪೀಡಾ ನೀವು? ಫುಲ್ ಸ್ಟಾಪ್ ಕಮ ಮುಗಿಸೋದಷ್ಟೇ ಅಲ್ಲ, ಮಾತಾಡೋದು ಇಲ್ಲ. ಕೆಲಸ ಮಾತಾಡ್ತಿದೆ ಸರ್ ಜಾಸ್ತಿ. ಥ್ಯಾಂಕ್ ಯು, ತುಂಬಾ ಒಳ್ಳೇದಾಗಲಿ ಈ ಸಿನಿಮಾಯಿಂದ ನಿಮಗೆ. ತೇಜಸ್ ಅವರು. ಎಲ್ರಿಗೂ ನಮಸ್ತೆ. ಫಸ್ಟ್ ಆಫ್ ಆಲ್ ಈ ತರ ಹಿಂದೆ ಕೆಲಸ ಮಾಡೋ ಟೆಕ್ನಿಷಿಯನ್ಸ್ ನ ಮುಂದೆ ಕರೆದು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಮೊದಲಾಗಿ ಲೈಕ್ ಈಗ ಸಿನಿಮಾ ಟೀಮ್ ಅವರು ನಾವು ಏನೋ ಒಂದು ಅದ್ಭುತ ಕ್ರಿಯೇಟ್ ಮಾಡ್ತೀವಿ ಅಂತೇಳಿ ನಮ್ಮ ನಂಬಿದ್ದಕ್ಕೆ ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಭರತ್ ಸರ್ ಆಗಿರ್ಬೋದು ತುಂಬಾ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ನಾನು ಒಂದು ವಿಚಾರ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ತನಕ ನಾವು ತುಂಬಾ ಸಿನಿಮಾಗಳಿಗೆ ಕೆಲಸ ಮಾಡಿದೀವಿ, ಆದ್ರೆ ಈ ಸಿನಿಮಾ ನಮ್ಗೇನಕ್ಕೆ ತುಂಬಾ ಸ್ಪೆಷಲ್ ಅನ್ಸುತ್ತೆ ಅಂತ ಹೇಳಿದ್ರೆ, ಲೈಕ್ ಭರತ್ ಸರ್ ನಮ್ಗೆ ಈ ಸಾಂಗ್ ನ ತಗೊಂಡ್ಬಂದು ಸರ್ ಇದನ್ನ ಒಂದು ಲಿರಿಕಲ್ ಆಗಿ ಮಾಡ್ಬೇಕಂತ ಹೇಳಿದಾಗ, ಈಗ ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳಿಗೂ ಕೂಡ ಕೆಲಸ ಮಾಡಿದೀವಿ. ಸೊ ಅದ್ರ ಡೈರೆಕ್ಟರ್ ಆಗಿರ್ಬೋದು, ಪ್ರೊಡ್ಯೂಸರ್ಸ್ ಗಳಾಗಿರ್ಬೋದು, ಅವರ ಒಂದು ಎಕ್ಸ್ಪೆಕ್ಟೇಷನ್ಸ್ ಯಾವ ತರ ಇರುತ್ತೆ, ಅವರ ಒಂದಷ್ಟು ಲೈಕ್ ಒಂದು ನೆಗ್ಲಿಜೆನ್ಸ್ ಅಂತ ಹೇಳ್ಬೋದು, ಅಥವಾ ಒಂದು ಲೋ ಇಂಟ್ರೆಸ್ಟ್ ಅಂತ ಹೇಳ್ಬೋದು. ಏನೋ ಒಂದು ಸಾಂಗ್ ಇದೆ, ಇದೊಂದು ಲಿರಿಕಲ್ ಆಗ್ಬೇಕು, ಇಂಥ ಟೈಮ್ 2 ದಿನದಲ್ಲಿ ಒಂದು ಲಿರಿಕಲ್ ಮಾಡಿಸೋರು ಕೂಡ ಇದ್ದಾರೆ. ಸೊ ಇಷ್ಟು ನೆಗ್ಲಿಜೆನ್ಸ್ ಅಲ್ಲಿ ಟೆಕ್ನಿಕಲ್ ಕೆಲಸಗಳ ಆಗುವಂತ ಒಂದು ಸಂದರ್ಭದಲ್ಲಿ ಭರತ್ ಸರ್ ತುಂಬಾ ಇನ್ವಾಲ್ವ್ ಆಗಿ ಆಲ್ಮೋಸ್ಟ್ ನಮ್ಗೆ 2 months ಆಫ್ ಟೈಮ್ ನ ರಿಕ್ವೈರ್ ಮಾಡಿದ್ರು. ಲೈಕ್ ದಿ ಬೆಸ್ಟ್ ಅಲ್ಲಿ ಏನಾಗುತ್ತೆ, ಹೈಲಿ ಕ್ರಿಯೇಟಿವ್ ಏನಾಗುತ್ತೆ, ಔಟ್ ಆಫ್ ಬಾಕ್ಸ್ ಏನಾಗುತ್ತೆ ಮಾಡಿ ಅಂತ ಹೇಳಿ ಕಂಪ್ಲೀಟ್ಲಿ ಆ ಫ್ರೀಡಮ್ ಕೊಟ್ಟು ಕೆಲಸ ಮಾಡಿಸ್ಕೊಂಡಿದ್ದಕ್ಕೆ ಭರತ್ ಸರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಇಬ್ಬರಿಗೂ.
ನಿರ್ಮಾಪಕರು ನಿಮ್ಮನ್ನು ಮರಿತಾ ಇಲ್ಲ ಅವಾಗಿಂದ. ಅವ್ರು ಬಂದ ತಕ್ಷಣ ನೀವು ಬರಬೇಕು. ಧನ್ಯವಾದಗಳು ಸರ್. ಫೋಟೋ ಥ್ಯಾಂಕ್ ಯು ಸರ್. ಈಗ ನಾಯಕ ನಟನಿಗೆ ತಾಯಿಯ ಪಾತ್ರವನ್ನ ನಿರ್ವಹಣೆ ಮಾಡಿರುವಂತ ಶ್ರುತಿ ಮೇಡಮ್, ಗ್ರೀನ್ ಸ್ಯಾರಿಲಿ ಗ್ರೀನ್ ಬಳೆ ಹಾಕೊಂಡು ಎವರ್ ಗ್ರೀನ್ ಯಾವಾಗ್ಲೂ ಕಾಣೋ ಹಾಗೆ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದೀರಾ. ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಪ್ರತಿ ಸಿನಿಮಾದಲ್ಲೂ ಬೇರೆ ಬೇರೆ ರೀತಿಯ ಪಾತ್ರಗಳಾದ್ರೂ ನಿಮ್ಮ ಮೇಲೆ ಒಂದು ಜವಾಬ್ದಾರಿ ಇರುತ್ತೆ, ಹೇಗೆ ವಿಭಿನ್ನವಾಗಿ ಇದನ್ನ ನಾವು ಪೋರ್ಟ್ರೇ ಮಾಡ್ಬೋದು ಅಂತ. ಅದರಲ್ಲೆಲ್ಲ ನಿಮ್ಗಳ ಬಗ್ಗೆ ನಾವು ಹೇಳೋ ಹಾಗೆ ಇಲ್ಲ. ಅಷ್ಟು ಅದ್ಭುತವಾಗಿ ಇಷ್ಟು ವರ್ಷಗಳಿಂದ ಪ್ರತಿಯೊಂದು ಸಿನಿಮಾದಲ್ಲೂ ಪ್ರೂವ್ ಮಾಡ್ಕೊಂಡು ಬಂದಿದ್ದೀರಾ. ಈ ಸಿನಿಮಾ ಬಗ್ಗೆ ಪ್ರಮುಖವಾಗಿ ಹೇಳೋದಾದ್ರೆ, ನಾನು ಹೇಳ್ತಾ ಇದ್ದೆ ಮನಶ್ರೇಮ ಕೂಡ ಇದ್ದಾರೆ. ಒಂದ್ ಸೆಂಟೆನ್ಸ್ ಅಲ್ಲಿ ಹೇಳೋದಾದ್ರೆ, ನೀವು ತಾಯಿಯಾಗಿ ನಾಯಕ ನಟನಿಗೆ ಒಂದು ದಾರಿ ಆಗ್ತಾ ಹೋದ್ರೆ, ಎಲ್ಲೋ ಒಂದು ಕಡೆ ಒಂದು ಟ್ವಿಸ್ಟ್ ಅಂತ ಬಂದಾಗ ಸಿನಿಮಾದಲ್ಲಿ ಅವನ ಜೀವನದಲ್ಲಿ, ಆಗ ಮಾಲಾಶ್ರೀ ಅವರು ಒಂದು ಮಾರ್ಗದರ್ಶನ ಕೊಡೋ ರೀತಿಯಲ್ಲಿ ಒಂದು ಬಂದು ಹೋಗ್ತಾರೆ ಅನ್ನುವಂಥದ್ದು. ಸೊ ಈ ಕಾಂಬಿನೇಷನ್ ನೀವಿಬ್ರು ಇದೀರಾ ಅನ್ನೋದೇ ನಮ್ಗೊಂದು ಹೈಲೈಟ್. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ಕಾಂಬಿನೇಷನ್ ಸಿನಿಮಾದಲ್ಲಿದೆ, ನಾವು ಒಟ್ಟಿಗೆ ಕೆಲಸ ಮಾಡಿದ್ದು ಇಲ್ಲ, ಆ ಥರದ ಸನ್ನಿವೇಶಗಳಿಗೂ ಈ ಸಿನಿಮಾದಲ್ಲಿ ಇಲ್ಲ. ಬಟ್ ಒಂದು ಸಿನಿಮಾದಲ್ಲಿ ಆ ಥರದೊಬ್ಬ ಸ್ಟಾರ್ ಕಲಾವಿದೆ ಇದ್ದಾರೆ ಅನ್ನೋದು ನನಗೂ ಕೂಡ ಹೆಮ್ಮೆ ಆದಂಥ ವಿಚಾರ, ನನಗೂ ಕೂಡ ಖುಷಿಯಾಗಿರುವಂಥ ವಿಚಾರನೇ. ಇನ್ನು ನೀವು ಈ ಕಾರ್ಯಕ್ರಮ ಶುರುವಿನಲ್ಲೇ ಹೇಳ್ತಾ ಇದ್ರಿ, ಇವತ್ತು ನಾವೆಲ್ಲರೂ ತುಂಬ ಜ್ಞಾಪಿಸ್ಕೊಳ್ಳುವಂತಹ ದಿನ ಅಪ್ಪು ಅವರ 50ನೇ ವರ್ಷದ ಜನ್ಮದಿನ ಅಂತ. ಅದು ಖುಷಿನೂ ಇದೆ, ಒಂಥರ ನಮ್ಮೆಲ್ಲರ ಮನಸ್ಸಲ್ಲೂ ಒಂದು ಬೇಜಾರು ಇದೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿದೆ. ಪ್ರತಿಯೊಬ್ಬ ಕನ್ನಡಿಗರಿಗೂ ಅದೊಂದು ಬೇಸರ ಇದ್ದೇ ಇದೆ. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ಅಂತಲ್ಲ, ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿ ಅವರು ಹೋದ ನಂತರ ಸಾಕಷ್ಟು ನಮಗೆ ಆಧಾರವಾಗಿದ್ದಂಥ ಹಲವಾರು ಕಲಾವಿದರನ್ನು ಚಿತ್ರರಂಗ ಕಳ್ಕೊಂಡಿದೆ. ಇದು ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯವರ ಹಾದಿಯಾಗಿ ವಿಷ್ಣುವರ್ಧನ್ ಸರ್ ಅವರಾಗಿರ್ಬೋದು, ಅಂಬರೀಷ್ ಸರ್ ಅವರು, ಇದನ್ನೇ ಕೂಡ ನಾವು ತಡ್ಕೊಳಕ್ಕಾಗದೇ ಇರುವಂತಹ ಅಥವಾ ಅದನ್ನು ಒಪ್ಕೊಳಕ್ಕಾಗದೇ ಇರುವಂಥ ಮನಸ್ಥಿತಿಯಲ್ಲಿ ಇರುವಾಗಲೇ ಅಪ್ಪು ಅವ್ರನ್ನ ನಾವು ಕಳ್ಕೊಂಡಿತ್ತು. ಇದೆಲ್ಲವೂ ಕೂಡ ನಮ್ಮ ಗೊತ್ತಿರುವಂಥ ವಿಚಾರ. ಆದರೆ ಇವತ್ತಿಗೆ ಈ ಸಿನಿಮಾ ಈ ರೀತಿಯ ಒಂದು ಹೊಸ ಪ್ರಯತ್ನಗಳು ಅಪ್ಪು ಅವರ ಜನ್ಮದಿನದಂದು ಆಗ್ತಾ ಇರೋದು ನನಗೆ ಸಂತೋಷ ಕೊಟ್ಟಿದೆ. ಯಾಕೆಂದರೆ ಬಹುಶಃ ಅಪ್ಪು ಅವರ ಕನಸು ಕೂಡ ಅದೇ ಆಗಿತ್ತು. ಅಪ್ಪು ಅವ್ರನ್ನ ನಾವು ಯಾಕೆ ತುಂಬ ದೊಡ್ಡ ವ್ಯಕ್ತಿತ್ವವಾಗಿ ನಾವು ನೋಡ್ತೀವಿ ಅಂತಂದರೆ, ಅವರು ಕೇವಲ ಕಲಾವಿದರಾಗಿ ಅಥವಾ ಡಾಕ್ಟರ್ ರಾಜ್ಕುಮಾರ್ ಅಪ್ಪಾಜಿಯ ಮಗನಾಗಿ ಒಬ್ಬ ನಾಯಕ ನಟನಾಗಿ ಮಾತ್ರ ಉಳ್ಕೊಳ್ಳಿಲ್ಲ. ಕನ್ನಡ ಚಿತ್ರರಂಗದಲ್ಲಿ ಏನಾದ್ರು ಒಂದು ಹೊಸತನ್ನು ತರಬೇಕು, ಚಿತ್ರರಂಗಕ್ಕೆ ನನ್ನ ಕಡೆಯಿಂದ ಏನಾದ್ರು ಒಂದು ಕೊಡುಗೆಗಳನ್ನ ಕೊಡಬೇಕು ಅಂತ ಸಾಕಷ್ಟು ಕಥೆಗಳನ್ನು ಕೇಳೋರು, ಹೊಸ ಹೊಸ ನಿರ್ಮಾಪಕರನ್ನ ನಿರ್ದೇಶಕರನ್ನ ಬೆಳೆಸುವಂಥ ಪ್ರಯತ್ನ ಮಾಡ್ತಾಯಿದ್ರು. ಅಂದರೆ ಒಟ್ಟಾರೆ ತಾವು ಮಾತ್ರ ಬೆಳೆಯೋದಲ್ಲ, ತಮ್ಮ ಜೊತೆಗೆ ಇಡೀ ಚಿತ್ರರಂಗವನ್ನು ಬೆಳೆಸೋದು, ಹೊಸ ಪ್ರತಿಭೆಗಳನ್ನು ಬೆಳೆಸುವಂಥ ಆಸೆ, ಕನಸು, ಆಸಕ್ತಿ ಇದ್ದಂಥ ಜೀವ ಅದು ಅಪ್ಪು ಅವರು. ಹಾಗಾಗಿ ಇವತ್ತು ಅವರ ಜನ್ಮದಿನದಂದು ಈ ಥರದೊಂದು ಹೊಸ ಪ್ರಯತ್ನ, ನಿಮ್ಮೆಲ್ಲರ ಮುಂಚೆ ಒಂದು ಹೊಸ ಹಾಡು ಲಾಂಚ್ ಆಗ್ತಾ ಇದೆ ಅಂದರೆ ಬಹುಶಃ ಅವರು ಇದ್ದಿದ್ರೆ ಖುಷಿ ಪಟ್ಟಿರೋರು ಏನೋ, ಆ ಮಟ್ಟಿಗೆ ಇದು ಸೂಕ್ತ ಅಂತ ನನಗೆ ಅನಿಸುತ್ತೆ. ಇನ್ನು ಮೆಜೆಸ್ಟಿಕ್ 2 ಈ ಸಿನಿಮಾದಲ್ಲಿ ಸಾಕಷ್ಟು ಹೊಸ ಪ್ರತಿಭೆಗಳ ಪ್ರಯತ್ನ ಈ ಸಿನಿಮಾದಲ್ಲಿದೆ. ಭರತ್ ಈ ಸಿನಿಮಾದಲ್ಲಿ ನಾಯಕ ನಟರಾಗಿದ್ದಾರೆ. ಪ್ರತಿಯೊಬ್ಬ ಸಿನಿಮಾದಲ್ಲಿ, ಪ್ರತಿಯೊಂದು ಸಿನಿಮಾದಲ್ಲಿ ಒಬ್ಬ ನಾಯಕ ನಟನಿಗೆ ಅದೊಂದು ದೊಡ್ಡ ಸಾಹಸವೇ ಸರಿ. ಯಾಕಂದರೆ ಇಡೀ ಸಿನಿಮಾವೇ ಆತನ ಹೆಗಲ ಮೇಲಿರುತ್ತೆ. ಆ ಸಿನಿಮಾವನ್ನು ತೊಗೊಂಡು ಹೋಗೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ನಿರ್ಮಾಪಕರು ಅದು ಎಷ್ಟು ರೂಪಾಯಿದೆ ದುಡ್ಡು ಹಾಕಿರಬಹುದು, ಅದಷ್ಟು ಭಾರವನ್ನು ನಾಯಕನೇ ಹೊರಬೇಕಾಗುತ್ತೆ. ಅದನ್ನು ತುಂಬ ಶ್ರದ್ಧೆಯಿಂದ ಭರತ್ ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ. ಬಹುಶಃ ಭರತ್ನವ್ರನ್ನ ನೀವು ಇವಾಗ ಹೇಗೆ ನೋಡ್ತಾ ಇದ್ದೀರೋ, ಈ ಸಿನಿಮಾ ಶುರುನಲ್ಲಿ ಅವ್ರು ಹಾಗಿರಲಿಲ್ಲ. 100ಕ್ಕೂ ಹೆಚ್ಚು kg ಇದ್ರು ಅನ್ಸುತ್ತೆ ಅವರು.
ಸೊ ಒಂದು ಸಿನಿಮಾಗಾಗಿ ಅವರು ದಂಡಿಸ್ಕೊಂಡಂಥ ರೀತಿನೇ ಅವ್ರಿಗೆ ಸಿನಿಮಾ ಮೇಲೆ ಎಷ್ಟು ಆಸಕ್ತಿ ಇದೆ ಅಂತ ತೋರಿಸುತ್ತೆ. ನಿಮ್ಮ ಆಸಕ್ತಿ, ಶ್ರದ್ಧೆ ಎಲ್ಲವೂ ಒಳ್ಳೆಯ ಫಲ ಕೊಡಲಿ ಭರತ್ ಅಂತ ಹೇಳ್ತೀನಿ. ಇನ್ನು ರಾಮು ನನಗೆ ತುಂಬ ಚಿರಪರಿಚಿತರು, ತುಂಬ ವರ್ಷಗಳಿಂದ ನೋಡಿದ್ದೀನಿ. ರಾಮುನು ಅಸೋಸಿಯೇಟ್ ಆಗಿ, ಕ್ಲಬ್ ಬಾಯ್ ಆಗಿ ನೋಡಿದ್ದೀನ. ಆವಾಗಲಿಂದನೂ ಅವ್ರಿಗೆ ಸಿನಿಮಾ ಬಗ್ಗೆ ಇರುವಂತಹ ಪ್ರೀತಿನ ನಾನು ನೋಡ್ಕೊಂಡು ಬಂದಿದ್ದೀನಿ. ಈ ಸಿನಿಮಾದಲ್ಲೂ ಕೂಡ ಆ ಪ್ರೀತಿ ಏನು ಕಡಿಮೆ ಆಗಿರಲಿಲ್ಲ, ಇನ್ನೂ ದುಪ್ಪಟ್ಟು ಪ್ರೀತಿ ಇತ್ತು ಈ ಸಿನಿಮಾ ಬಗ್ಗೆ, ಆಸಕ್ತಿನೂ ಇತ್ತು. ಹೊಸ ನಾಯಕಿಯ ಪರಿಚಯ ಕೂಡ ಈ ಸಿನಿಮಾದಲ್ಲಿ ಆಗ್ತಾ ಇದೆ. ಒಟ್ಟಾರೆ ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಈ ಸಿನಿಮಾಗಳ ಮೇಲೆ. ಯಾವುದೇ ಒಂದು ಸಿನಿಮಾ ಇತ್ತೀಚಿನ ದಿನಗಳಲ್ಲಿ ಒಂದು ಗೆಲುವನ್ನು ಕಂಡ್ರೆ ಅದು ಕೇವಲ ಒಬ್ಬ ನಿರ್ಮಾಪಕನಿಗೆ, ಒಬ್ಬ ನಾಯಕ ನಟನಿಗೆ ಮಾತ್ರ ಸೀಮಿತವಾಗಲ್ಲ. ಆ ಯಶಸ್ಸು ಇಡೀ ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟಂಥ ಯಶಸ್ಸಾಗಿರುತ್ತೆ. ಹಾಗಾಗಿ ಈ ಥರದ ಹೆಚ್ಚೆಚ್ಚು ಸಿನಿಮಾಗಳು, ಒಳ್ಳೊಳ್ಳೆ ಪ್ರಯತ್ನದ ಸಿನಿಮಾಗಳು ಕನ್ನಡ ಚಿತ್ರರಂಗದಲ್ಲಿ ಆಗಲಿ. ವಾರಕ್ಕೆ 7-8 ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ. ಅಟ್ಲೀಸ್ಟ್ ತಿಂಗಳಿಗೆ ಒಂದು ಸಿನಿಮಾನಾದರೂ ಹಿಟ್ಟಾಗಲಿ, ಎಲ್ಲ ಸಿನಿಮಾನು ಹಿಟ್ಟಾಗಲಿ ಅನ್ನುವಂಥ ಆಸೆ ಇದೆ. ಅಟ್ಲೀಸ್ಟ್ 1-2 ಸಿನಿಮಾಗಳಾದರೂ ಹಿಟ್ಟಾದರೆ ಇಂತಹ ನಿರ್ಮಾಪಕರು ಮತ್ತೆ ಹೆಚ್ಚೆಚ್ಚು ಸಿನಿಮಾಗಳನ್ನು ಮಾಡ್ತಾರೆ, ಒಂದಿಷ್ಟು ಒಳ್ಳೆಯ ಕಲಾವಿದರು ಇಂತಹ ಸಿನಿಮಾ ಮೂಲಕ ಬರ್ತಾರೆ ಅನ್ನುವಂಥ ಒಂದು ಆಸೆ ನನಗಿದೆ. ನನ್ನ ಪಾತ್ರದ ಬಗ್ಗೆ ಸಹಜವಾಗಿ ಹೀರೋ, ನೀವು ನಾಳೆ ಪೋಸ್ಟ್ರಲ್ಲಿ ನೋಡ್ತಾ ಇದ್ದೀರಾ, ಹೀರೋ ಮಚ್ಚಿಡ್ಕೊಂಡಿದ್ದಾನೆ ಅಂದರೆ ಅಮ್ಮ ಇನ್ನೇನು ಮಾಡಿರಲ್ಲ ನಾನು. ಸಹಜವಾಗಿ ಎಲ್ಲರ ಮನೇಲಿ ಒಬ್ಬ ತಾಯಿ ಇದ್ರೆ ಏನು ಮಾಡಿರ್ತಾಳೋ ಆ ಥರದ ಒಂದು ಸಹಜವಾದಂಥ ಒಂದು ಪಾತ್ರವನ್ನು ನನಗೆ ಕೊಟ್ಟಿದ್ದಾರೆ. ಅದನ್ನು ಸಾಕಷ್ಟು ಪ್ರೀತಿಯಿಂದ ಪ್ರತಿಯೊಂದು ಸೀನನ್ನು, ಪ್ರತಿಯೊಂದು ಸಂಭಾಷಣೆಯನ್ನು ನಮ್ಮ ರಾಮು ತುಂಬ ಪ್ರೀತಿಯಿಂದ ಆ ಸೀನ್ಗಳನ್ನು ನಾನು ನರೇಟ್ ಮಾಡುವಾಗ ನನ್ನ ಮೇಲಿರುವಂತಹ ಅಭಿಮಾನವೂ ನನಗೆ ಅರ್ಥ ಆಗುತ್ತೆ. ಈ ಸಿನಿಮಾದಲ್ಲಿ ನಾನು ಭಾಗಿಯಾಗಿದ್ದು ನನಗೆ ಖುಷಿ ಇದೆ. ಹೊಸ ತಂಡಕ್ಕೆ ಪ್ರೋತ್ಸಾಹ ಮಾಡೋದಷ್ಟೇ ನಮ್ಮ ಕೆಲಸ. ಇವತ್ತು ನಾನು ಮಾಡ್ತಿರೋದು ಇಲ್ಲಿ ಅಷ್ಟೇ. ಭರತ್ ಪ್ರೀತಿಯಿಂದ ಮನೆಗೆ ಬಂದು ಈ ಸಾಂಗ್ನ ಮನೇಲಿ ತೋರಿಸಿ ಅಮ್ಮ ಬರಲೇಬೇಕು ಅಂದಾಗ ಇದು ನಮ್ಮೆಲ್ಲರ ಕರ್ತವ್ಯಪ್ಪ, ನಾವು ಬರಲೇಬೇಕು. ಈ ಸಿನಿಮಾ ಮಾತ್ರ ನನ್ನ ಸಿನಿಮಾ ಅಲ್ಲ, ಕನ್ನಡ ಚಿತ್ರರಂಗದಲ್ಲಿ ತಯಾರಾಗುವಂಥ ಎಲ್ಲ ಸಿನಿಮಾಗಳು ನನ್ನ ಸಿನಿಮಾವೇ. ಅವೆಲ್ಲವೂ ಚೆನ್ನಾಗಾಗಬೇಕು. ಸೊ ತಂಡಕ್ಕೆ ಒಳ್ಳೆಯದಾಗಲಿ. ಮೆಜೆಸ್ಟಿಕ್ 2 ಅನ್ನುವಂಥ ಒಂದು ಒಳ್ಳೆಯ ಟೈಟಲ್ನ ತೊಗೊಂಡು ಬಂದಿದ್ದೀರಾ. ಅದಕ್ಕೆ ದೊಡ್ಡ ಇತಿಹಾಸವೇ ಇದೆ. ಈ ಟೈಟಲ್ ಮೂಲಕ ಎಷ್ಟು ಒಳ್ಳೆಯದಾಗಿದೆ, ಇಂಡಸ್ಟ್ರಿಗೂ ಒಳ್ಳೆಯದಾಗಿದೆ. ಇಂಡಸ್ಟ್ರಿಗೆ ಒಬ್ಬ ಒಳ್ಳೆ ಕಲಾವಿದರು ಸಿಕ್ಕಿದ್ರು ಈ ಥರದ್ದು ಒಂದು ಟೈಟಲ್ ಮೂಲಕ. ಈ ಸಿನಿಮಾ ಮೂಲಕನೂ ಮತ್ತೆ ಅದು ಮರುಕಳಿಸ್ಲಿ ಅಂತ ನಾನು ಹೇಳ್ತಾ, ಅಲ್ಲಿ ಭಾಗವಹಿಸಿದಂಥ ಪ್ರತಿಯೊಬ್ಬ ಕಲಾವಿದರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ, ನಿಮ್ಮೆಲ್ಲರ ಸಹಕಾರ, ಪ್ರೀತಿ ಈ ಸಿನಿಮಾದ ಮೇಲೆ ಇರಲಿ ಅಂತ ಕೇಳ್ಕೊಡ್ತೀನಿ. ಎಲ್ಲ ಮಾಧ್ಯಮದವರಿಗೆ ನಮಸ್ಕಾರ. ಅವತ್ತಿಂದ ಇವತ್ತಿನವರೆಗೂ ಒಂದು ಆಕ್ಷನ್ ಜಾನರ್ ಅಥವಾ ರೌಡಿಸಮ್ ಬ್ಯಾಕ್ ಡ್ರಾಪ್ ಇರುವಂತ ಸಿನಿಮಾಗಳು ಅಂತ ಬಂದಾಗ ನೀವು ಅದೆಷ್ಟೋ ಸಿನಿಮಾಗಳಿಗೆ ಸಾಥ್ ಕೊಟ್ಟಿದ್ದೀರಾ, ಪಾತ್ರ ನಿರ್ವಹಣೆ ಮಾಡಿದ್ದೀರಾ. ಸೊ ಅದೆಲ್ಲ ನೋಡ್ಕೊಂಡು ಬಂದಾಗ ಈಗ ಮೆಜೆಸ್ಟಿಕ್ ಆಯ್ತು, ಈಗ ಮೆಜೆಸ್ಟಿಕ್ 2 ಈ ಹಾಡು ಇವತ್ತಿನ ದಿನಕ್ಕೆ ಏನ್ ಅನ್ಸುತ್ತೆ ಸರ್? ಎಲ್ಲರಿಗೂ ನಮಸ್ಕಾರ. ಮೆಜೆಸ್ಟಿಕ್ ಅಂತ ಒಂದು ಸಿನಿಮಾದ ಹೆಸರು ಕೇಳಿದ್ರೆ ನನಗೆ ತುಂಬ ದುಃಖ ಬರುತ್ತೆ. ನನ್ನ ಗುರುಗಳು PN ಸತ್ಯ ಅವರು, ನಿಜವಾಗ್ಲೂ ತುಂಬ ದುಃಖ ಆಗುತ್ತೆ. ನನ್ನ ಸಿನಿಮಾ ರಂಗಕ್ಕೆ ಪರಿಚಯ ಮಾಡಿಸಿದ್ದು ಪ್ರೇಮ್. ಅದಾದಮೇಲೆ ನನ್ನ ಸಿನಿಮಾ ಕಲಿಕೆ ಮತ್ತು ಮುಂದುವರಿಕೆ ಹೇಳ್ಕೊಟ್ಟಿದ್ದು ನನ್ನ ಗುರು PN ಸತ್ಯ ಅವರು. ಆ ಸಿನಿಮಾ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಹೆಸರಾಂತ ನಿರ್ದೇಶಕರನ್ನ, ಒಬ್ಬ ಲೆಜೆಂಡ್ ಡೈರೆಕ್ಟರ್ನ ಕೊಡ್ತು. ಆ ಸಿನಿಮಾಯಿಂದ ಶ್ರುತಿಯಮ್ಮ ಹೇಳ್ದಂಗೆ ಅಜಾನುಬಾಹು ಇಡೀ ಸಿನಿಮಾದ ಹೊರೆ ಹೊತ್ತು ಕನ್ನಡ ಚಿತ್ರರಂಗದ ಲೆಜೆಂಡ್ರಿ ಆ್ಯಕ್ಟರ್ ಆಗಿದ್ದಾರೆ ನಮ್ಮ ಡಿ ಬಾಸ್ ದರ್ಶನ್. ಖುಷಿ ಆಗುತ್ತೆ ಮೆಜೆಸ್ಟಿಕ್ ಅಂತ ಅಂದ ತಕ್ಷಣ. ಇನ್ನೊಂದೇನೆಂದರೆ ಮೆಜೆಸ್ಟಿಕ್ 2 ಸಿನಿಮಾ ಆಗ್ತಾ ಇದೆ. ಈ ಸಿನಿಮಾದಲ್ಲಿ ಭರತ್ ಮಾಡಿದ್ದಾರೆ. ಆ್ಯಸ್ ಯೂಶಲ್ ಇವ್ರಿಗೂ ನನಗೂ ತುಂಬ ಟಕಾಪಾರ್ ನಡೆದಿದೆ. ಶ್ರುತಿ ಅಮ್ಮನಿಗೂ ನನಗೂ ಸಿನಿಮಾದಲ್ಲಿ ನನ್ನ ಸ್ನೇಹಿತರು ಮಾಡಿದ್ದಾರೆ. ಆನ್ ಸ್ಕ್ರೀನ್ ಖಂಡಿತ ಚೆನ್ನಾಗಾಗಿದೆ. ನನ್ನ ಅವರ ಕಾಂಬಿನೇಷನ್ ತುಂಬ ನನಗೆ ಇಷ್ಟ ಆಯಿತು ಪರ್ಸ್ನಲ್. ಯಾಕಂದ್ರೆ ನಾನು ಅವ್ರ ಅಭಿಮಾನಿ. ನಿಜ ಹೇಳ್ಬೇಕಂದ್ರೆ ಅಭಿಮಾನಿ, ನಿಜವಾಗ್ಲೂ ಅಭಿಮಾನಿಯಾಗಿ ನನ್ನ ಹೆಂಡತಿ ಅಂತೂ ಇನ್ನೂ ಅದ್ಭುತವಾದ ಅಭಿಮಾನಿ. ನಿಮಗೆ ಅವ್ರು ಹೇಳ್ತಾನೆ ಇರ್ತೀನಿ. ಸೊ ಮೆಜೆಸ್ಟಿಕ್ 2 ಇಲ್ಲಿ ನಾನು ಮುಖ್ಯವಾಗಿ ನಿರ್ದೇಶಕ ರಾಮುಗೆ ನಾನು ಒಳ್ಳೇದಾಗಲಿ ಅಂತ ಬಯಸ್ತೀನಿ. ರಾಮು ಒಳ್ಳೇದಾಗಲಿ.
ಎಲ್ಲದಕ್ಕಿಂತ ಅವಾಗಲೇ ನಮ್ಮ ಸಂಗೀತ ನಿರ್ದೇಶಕರು ಹೇಳಿದ್ರು, ಆನಂದಪ್ಪ ಅವರು, ನಾ ಕಂಡ ಅದ್ಭುತ ನಿರ್ಮಾಪಕರು. ಅವರ ವ್ಯಕ್ತಿತ್ವ ನನಗೆ ತುಂಬ ಇಷ್ಟ ಆಯಿತು. ನನಗೂ ಅವ್ರಿಗೂ ಯಾವಾಗಲೂ ಮಾತುಕತೆ ನಡೀತಾ ಇತ್ತು. ನನಗನ್ನಿಸ್ತು ನಾವಿಬ್ಬರು ಸಮಾನ ಮನಸ್ಕರು ಅಂತ. ತುಂಬ ದೊಡ್ಡವರು ಅವರು, ಅವರಿಂದ ತುಂಬ ತಿಳ್ಕೊಂಡಿದ್ದೀನಿ. ಅಣ್ಣ, ಈ ಸಿನಿಮಾಯಿಂದ ನಿಮಗೆ ತುಂಬ ದುಡ್ಡು ಬರಲಿ ಅಣ್ಣ. ಮತ್ತೆ ಮತ್ತೆ ಸಿನಿಮಾ ಮಾಡಿ ಅಣ್ಣ, ಮತ್ತೆ ಮತ್ತೆ ನನಗೆ ಕೆಲಸ ಕೊಡಿ ಅಣ್ಣ, ನಾನು ಖುಷಿಯಾಗಿ ಮಾಡ್ತೀನಿ ಅಣ್ಣ. ಇಲ್ಲ, ನಾನು ಮನೆ ಕಟ್ತಾ ಇದ್ದೆ ಅವಾಗ, ನಾನು ಸುಮ್ಮನೆ ನಾನು ಮನೆ ಕಟ್ತಾ ಇದ್ದೀನಿ ಅಂತ ನನ್ನ ದುಡ್ಡೆಲ್ಲ ಫಸ್ಟ್ ಕೊಟ್ಬಿಟ್ರು. ದುಡ್ಡು ಕೊಟ್ಟಿದ್ದಾರೆ ಅಂತಲ್ಲ, ಅವ್ರ ವ್ಯಕ್ತಿತ್ವ, ಅವರ ಹಾರೈಕೆ ಹಂಗಿತ್ತು. ನಾನು ಚಿಕ್ಕವನಾಗಿದ್ದೆ, ಅವರ ಹಾರೈಕೆ ನಾನು ಖಂಡಿತವಾಗ್ಲೂ ಸ್ವೀಕರಿಸ್ತೀನಿ. ಥ್ಯಾಂಕ್ ಯು. ಒಳ್ಳೇದಾಗಲಿ ತಂಡಕ್ಕೆ. ಮ್ಯೂಸಿಕ್ ಡೈರೆಕ್ಟ್ರೇ, ನೀವು ಸೂಪರ್ ಫಾಸ್ಟ್ ಬಿಡ್ರಿ, ಹಿಂಗೆಲ್ಲ ಸಕ್ಕತ್ತಾಗಿ ಮಾತಾಡ್ತೀರಿ. ಒಂದು ಒಳ್ಳೆ ಮ್ಯಾನರಿಸಮ್ ನಾನು ಎಲ್ಲರೂ ಯೂಸ್ ಮಾಡ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ಮೆಜೆಸ್ಟಿಕ್ ಸಿನಿಮಾ ಮಾಡಿರಲಿಲ್ಲ ನಾನು, ಈಗ ಮೆಜೆಸ್ಟಿಕ್ 2 ಮಾಡಿದ್ದೀನಿ. ಮೊನ್ನೆ ಡಬ್ಬಿಂಗ್ ಹೋದಾಗ ನೋಡಿದೆ ಸಿನಿಮಾ, ಭಾಳ ಅದ್ಭುತವಾಗಿ ಬಂದಿದೆ. ಸಾಂಗ್ಸ್ ಆಗಲಿ, ಫೈಟ್ ಆಗಲಿ, ಸೀನ್ಗಳಾಗಲಿ, ಸೆಂಟಿಮೆಂಟ್ ಸೀನ್ಗಳಾಗಲಿ, ಡೈರೆಕ್ಟರ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಮಾಡಿದ್ದಾರೆ. ಅವ್ರಿಗೆ ಡೈರೆಕ್ಟ್ರಿಗೆ ಆ ಸ್ಪಾಟಲ್ಲಿ ಇದ್ದ ಟೆನ್ಷನ್ಗೂ ಈಗ ನೋಡಿದ್ರೆ ತುಂಬ ಡಿಫ್ರೆನ್ಸ್ ಇದೆ. ಪಾಪ ಅಲ್ಲಿ ಅವತ್ತಿನ ಡ್ಯೂಟಿ ಅವ್ರದ್ದು, ಆ ಸೀನ್ ಮುಗಿಸೋವರೆಗೂ ಈ ಕಡೆ ಯಾವ ಮಾತು ಕೇಳ್ತಾ ಇದ್ರು, ಆ ಟೆನ್ಷನಲ್ಲಿ ಅವ್ರು ಇರ್ತಾಯಿದ್ರು. ಇನ್ನು ನಮ್ಮ ಪ್ರೊಡ್ಯೂಸರ್ ಯಾವ ಲೊಕೇಶನ್ ಬೇಕು, ಏನು ಬೇಕು, ಎಲ್ಲದಕ್ಕೂ ಪ್ರೋತ್ಸಾಹ ಕೊಟ್ಟರು. ಕೊನೆ ನಮ್ಮ ಕಳಾಸಿ ಪಾಳ್ಯದಲ್ಲೇ ಮಾಡಬೇಕು ಅಂದರು. ಭರತ್ತು ಆಟ ಆಡ್ದ, ಸಾರ್ ಏನಾರು ಮಾಡಿ ಅಂತ ನಮ್ಮ ಕಳಾಸಿ ಪಾಳ್ಯದಲ್ಲೇ ಮಾಡಿದ್ವಿ. ಆಮೇಲೆ ಹೀರೋ ಆಗಲಿ, ಹೀರೋಯಿನು ಸುಮಾರು ಜನ ಹೊಸಬ್ರು ಮಾಡಿದ್ದಾರೆ. ಎಲ್ಲೂ ನಾನು ನೋಡಿದಾಗ ಹೊಸಬ್ರು ಅನಿಸಿಲ್ಲ, ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಶ್ರುತಿ ಮೇಡಮು, ಅವ್ರ ಸಿನಿಮಾಗಳು ನೋಡಿ ಬೆಳೆದವರು ನಾವು. ಮೆಜೆಸ್ಟಿಕ್ ಸಿನಿಮಾ ಥರ ಈ ಮೆಜೆಸ್ಟಿಕ್ 2 ಕೂಡ ಸೂಪರ್ ಡೂಪರ್ ಹಿಟ್ಟಾಗಲಿ, ನಮ್ಮ ಭರತ್ ದರ್ಶನ್ ಥರ ಬೆಳೀಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಇಲ್ಲ, ನಮಸ್ಕಾರ. ಸಿನಿಮಾ ಫೀಲ್ಡು ನನಗೆ ಭಾಳ ಹೊಸದು, ಭಾಳ ಅಂದರೆ ಭಾಳ ಹೊಸದು. ನಮ್ಮ ಹುಡುಗ ರುದ್ರೇಶ್ ಅಂತ ಇಲ್ಲೇ ಇದ್ದಾರೆ, ಪಿಂಕ್ ನೋಟ್ ಡೈರೆಕ್ಟ್ರ್. 20 ವರ್ಷದಿಂದ ನನಗೆ ಸತತವಾಗಿ ಇಲ್ಲಿದ್ದಾರೆ. 20 ವರ್ಷದಿಂದ ಸತತವಾಗಿ ನನಗೆ ಬೆನ್ನತ್ತಿ ನೀವು ಸಿನಿಮಾ ಫೀಲ್ಡಿಗೆ ಬರ್ಬೇಕಣ್ಣ ಅಂದಾಗ ಕೊನೆ ನನ್ನ ಬಿಟ್ಬಿಟ್ಟ ನಮ್ಮ ಮನೇಲಿ ಹಿಡ್ಕೊಂಡ. ಅಮ್ಮ ಹೇಳ್ರಿ, ನೀವೇ ಹೇಳ್ರಿ ಅಂತೇಳಿ ಅವ್ರು ಕೊನೆಗೆ ಅವನೊಂದು ಸಿನಿಮಾನಾದ್ರು ಮಾಡಿರಿ ಅಂತ ಅವರು ಹೇಳಿದ ಮೇಲೆ ಪಿಂಕ್ ನೋಟ್ ಮೊದಲು ಸ್ಟಾರ್ಟ್ ಮಾಡಿದ್ವಿ. ಪೂರ್ತಿ ದುಬೈ ಶೂಟಿಂಗು ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಅದು ಸ್ವಲ್ಪ ಯಾವುದೋ ಒಂದು ಕಾರಣದಿಂದ ಲೇಟ್ ಆಯಿತು. ಈಗ ನೆಕ್ಸ್ಟ್ ಇದಾದ ತಕ್ಷಣ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಆಮೇಲೆ ಮೆಜೆಸ್ಟಿಕ್ 2 ಸಿನಿಮಾ ನಮ್ಮ ರಾಮು, ಡೈರೆಕ್ಟ್ರ್ ರಾಮು ಬಂದು, ಅಪ್ಪಾಜಿ ಹಿಂಗಿದೆ ಮಾಡೋಣ ಅಪ್ಪಾಜಿ, ಚೆನ್ನಾಗಿ ಮಾಡ್ತೀನಿ ಅಂತಂದೇಳಿ ಅದೇ ರೀತಿ ಕಷ್ಟಪಟ್ಟು ಎಲ್ಲ ಟೆಕ್ನಿಷಿಯನ್ಗಳ್ನ ಚೆನ್ನಾಗಿ ಇಟ್ಕೊಂಡು ಚೆನ್ನಾಗಿ ಮಾಡಿದ್ದಾನೆ. ಎಲ್ಲ ಕಲಾವಿದರನ್ನ ದುಂಡಿಗೆ ಹಾಕಿದ್ದು. ಶ್ರುತಿ ಮೇಡಮ್ ಅವ್ರಿಗಂತ ಹೋಗಿ ಅಲ್ಲೆಲ್ಲ ಬೆನ್ನತ್ತಿ ಕಾಡಿ ಶ್ರುತಿ ಮೇಡಮ್ ಬಂದು ಕರ್ಕೊಂಬರೋನು. ಶ್ರುತಿ ಮೇಡಮ್ ಅವ್ರ ಕಂಡೀಷನ್ ಹಾಕಿದ್ರು, ನನಗೆ 8 ದಿವಸ ಕೊಟ್ಟರು, ನೀನು 5 ದಿವಸ ಮುಗಿಸ್ತೀಯಲ್ಲಪ್ಪ ಅಂತ ಮೇಡಮ್ ಅವರೇ ಹೇಳಿದಾಗ, ಇಲ್ಲ ಮೇಡಮ್ ಅವರೇ ಭಾಳ ಕಷ್ಟ ಐತೆ, ನೀವು ಬರ್ರಿ ಅಂತ ಅಮ್ಮ ಅಂತೇಳಿ ಕರ್ಕೊಂಬಂದಿದ್ದಾರೆ. ಮೇಡಮ್ ಅವರು ಸಹ ಈ ಸಿನಿಮಾಗೆ ಭಾಳ ಸಹಕರಿಸಿದ್ದಾರೆ. ಭಾಳ ಚೆನ್ನಾಗಿ ತಾಯಿ ಪಾತ್ರನ ಮೂಡಿ ಬಂದಿದೆ. ನಾವು ಶ್ರುತಿ ಮೇಡಮ್ ಅವ್ರಿಗೆ ಎಷ್ಟು ಹೇಳಿದ್ರು ಸಾಲದು, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಸಿನಿಮಾದಲ್ಲಿ ಎಷ್ಟು ಅಳಿಸಿದ್ರೆ ಇದರಲ್ಲಿ 10ರಷ್ಟು ಅಳಿಸ್ತಾರೆ ಎಲ್ಲರನ್ನ, ಅಷ್ಟು ಚೆನ್ನಾಗಿದೆ ಸಿನಿಮಾ. ಅದೇ ರೀತಿ ನಮ್ಮ ಪೆಟ್ರೋಲ್ ಬಸವಣ್ಣ, ಪ್ರಭಣ್ಣ ಮತ್ತು ನಮ್ಮ ಹೀರೋಯಿನು ಸಮಿತಾ ಇನ್ಯ ಮತ್ತು ಇನ್ನು ಉಳಿದಂಥ ಎಲ್ಲ ಕಲಾವಿದರು ಸಹ ಚೆನ್ನಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಮಾಡಿದ್ದಾರೆ. ಎಲ್ಲ ಟೆಕ್ನಿಷಿಯನ್ಗಳು, ಕ್ಯಾಮ್ರಾಮೇನು, ಅಸಿಸ್ಟೆಂಟ್ ಡೈರೆಕ್ಟ್ರು, ಅಸೋಸಿಯೇಟ್ ಡೈರೆಕ್ಟ್ರು, ಸಿನಿಮಾದ ಎಲ್ಲ ಸಿಬ್ಬಂದಿಗಳು ಹೊಂದಾಣಿಕೆಯಿಂದ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಾಗಲಿ, ಚೆನ್ನಾಗಿ ಕನ್ನಡಿಗರು ನಮ್ಗೆ ಆಶೀರ್ವಾದ ಮಾಡಲಿ ಅಂತೇಳಿ ಎಲ್ಲ ಕನ್ನಡಿಗರು ನಮಸ್ಕರಿಸಿ ನನ್ನ 2 ಮಾತು ಮುಗಿಸ್ತಾರೆ. ಧನ್ಯವಾದಗಳು ಸರ್. ಅವರಿಬ್ರು ಹೇಳೋದಲ್ಲ, ಹಾಗೆ ಜಾಸ್ತಿ ದುಡ್ಡು ಬರಲಿ ಸಿನಿಮಾ. ಅಪ್ರೋಚ್ ಮಾಡಿದಾಗ ನನಗೊಂದು ಚಾನ್ಸ್ ಕೊಟ್ಟಿದ್ದಾರೆ. ನನ್ನ ಮೊದಲೇ ಸಿನಿಮಾ ಮೆಜೆಸ್ಟಿಕ್ 2 ಇವತ್ತು ಆಡಿಯೋ ಲಾಂಚ್ ಆಗಿದೆ.
ಸೊ ನಾನೊಂದು 25-30 ವರ್ಷ ಇಲ್ಲಿ ಇಂಡಸ್ಟ್ರಿಲಿ ಕಷ್ಟಪಟ್ಟಿದ್ದೀನಿ. ಸೊ 30 ವರ್ಷ ಒಬ್ಬ ಡೈರೆಕ್ಟರ್ ಆಗಬೇಕು ಅಂದರೆ ಎಷ್ಟು ಶ್ರಮ ಪಟ್ಟಿರ್ತಾನೆ, ಎಲ್ಲೆಲ್ಲಿ ಮಲಗಿರ್ತಾನೆ, ಎಲ್ಲೆಲ್ಲೂ ಕೂತಿರ್ತಾನೆ, ಎಲ್ಲ ನಿಮಗೆ ಗೊತ್ತಿರುತ್ತೆ. ಒಬ್ಬ ಪ್ರೊಡ್ಯೂಸರ್ ಹಿಡಿದು ಒಂದು ಸಿನಿಮಾ ಮಾಡಬೇಕು ಅಂದರೆ ಗಾಂಧಿನಗರದಲ್ಲಿ ಇವತ್ತು ಎಷ್ಟು ಕಷ್ಟ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಒಬ್ಬ ಪ್ರೊಡ್ಯೂಸರು ಸಂಬಂಧನೇ ಇರೋದಿಲ್ಲ, ಯಾರಿಗೂ ಸಂಬಂಧ ಇರಲ್ಲ. ಫಸ್ಟು ಪ್ರೊಡ್ಯೂಸರ್ಗೆ ಹೋಗಿ ಅಪ್ರೋಚ್ ಮಾಡೋದು ಒಬ್ಬ ಡೈರೆಕ್ಟ್ರು. ಒಬ್ಬ ಡೈರೆಕ್ಟ್ರಿಂದ ಇಷ್ಟು ಜನ ಕುತ್ಕೊಂಡಿರ್ತೀರ ಅಲ್ವಾ? ಒಬ್ಬ ಡೈರೆಕ್ಟ್ರ್ ಮೇನ್ ಸಿನಿಮಾ ಕ್ಯಾಪ್ಟನ್. ಆ ಕ್ಯಾಪ್ಟನ್ ಇಲ್ಲದೆ ಇಷ್ಟು ಜನ ಸೇರಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಹಂಗೆ ನಮ್ಮ ಪಿಂಕ್ ಫ್ಲೋರ್ ಡೈರೆಕ್ಟ್ರು ಫಸ್ಟು ನಮ್ಮ ಆನಂದಪ್ಪರ್ಗೆ ಅಪ್ರೋಚ್ ಮಾಡಿ ಗಾಂಧಿನಗರದ ವಾಸನೆ ತೋರಿಸಿದ್ದಾರೆ. ಆ 2ನೇ ವಾಸನೆ ನಮ್ಗೆ ಸೇರಿದೆ. ಅವ್ರಿಗೆ ಫಸ್ಟು ಚಿರಋಣಿ ಹೇಳ್ಬೇಕು ನಮ್ಮ ಪಿಂಕ್ ಫ್ಲೋರ್ ಡೈರೆಕ್ಟ್ರಿಗೆ. ಯಾಕೆಂದ್ರೆ ಅವ್ರು ಕರ್ಕೊ ಬಂದಿಲ್ಲ ಅಂದಿದ್ರೆ ನಾನು ಇಲ್ಲಿ ನಿಲ್ಲಕ್ಕಾಗ್ತಾ ಇರಲಿಲ್ಲ. ಸೊ ಕ್ರೆಡಿಟು ಅವ್ರಿಗೆ ಸೇರ್ಬೇಕು, ಪಿಂಕ್ ಫ್ಲೋರ್ ಡೈರೆಕ್ಟ್ರಿಗೆ. ಅವ್ರ ಸಿನಿಮಾ ಬೇಗ ಮುಗೀಲಿ, ಬೇಗ ತೆರೆ ಮುಂದೆ ತೊಗೊಂಬರಲಿ ಪಿಂಕ್ ಫ್ಲೋರ್ ಸಿನಿಮಾ ಅಂತೇಳಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮ್ಮ ಆನಂದಪ್ಪರ್ ನಮ್ಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅವರಿಬ್ರು ಕೂಡ ವೇದಿಕೆ ಮೇಲೆ ಬರ್ಬೇಕಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಈ ಫ್ರೇಮ್ ಚೆನ್ನಾಗಿದೆ ಅಂತ. ಎಲ್ರಿಗೂ ನಮಸ್ಕಾರ. ಮೆಜೆಸ್ಟಿಕ್ 2 ಇವತ್ತು ನಾಯಕ ನಾನೇ ಹಾರ್ಡ್ ಲಾಂಚ್. ನಾಯಕ ನಾನೇ ನಮ್ಮ ವಿನು ಮನಸ್ ಅವರು, ನಾಯಕ ನಾನೇ ನಮ್ಮ ತೇಜಸ್ ಅವರು, ನಾಯಕ ನಾನೇ ಆಡಿರೋ 7 ಜನ ಸಿಂಗರ್ಸ್, ಇವರೆಲ್ಲ ಸೇರಿ ನನ್ನ ನಾಯಕ ನಾನೇ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಜನದ ಹೆಸರು ಇವರಿಲ್ಲಿರ ಈ ಹಾಡಿಲ್ಲ. ಐ ಮೀನ್ ದಿಸ್ ಥಿಂಗ್ ಇಸ್ ನಾಟ್ ದೇರ್. ಆ್ಯಂಡ್ ಫರ್ದರ್ ಮೂವಿಂಗ್ ಆನ್ ಟು ಸಿನಿಮಾ, ಫಸ್ಟ್ಲಿ ಐ ವಾಂಟ್ ಟು ಥ್ಯಾಂಕ್ ನಮ್ಮ ಪ್ರೊಡ್ಯೂಸರ್ಸ್ ಅಪ್ಪಾಜಿ ಅವ್ರಿಗೆ. ಅವ್ರು ನನಗೆ ಅವಕಾಶ ಕೊಟ್ಟರು, ಜೀವನ ಪೂರ್ತಿ ಅವ್ರಿಗೆ ನಾನು ಚಿರಋಣಿ ಇರ್ತೀನಿ. ಆಮೇಲೆ ಡೈರೆಕ್ಟ್ರಿಗೆ ತುಂಬ ಥ್ಯಾಂಕ್ಸ್, ನಾನು ಕರ್ಕೊಂಬಂದು ಈ ಸಿನಿಮಾ ಮಾಡಿಸಿ ಇಲ್ಲಿ ನಿಲ್ಲಿಸಿರೋದಕ್ಕೆ ಇವತ್ತು ಅವರೇ ಕಾರಣ. ಅಮ್ಮ ಶ್ರುತಿ ಅಮ್ಮ, ನಿಮ್ಮ ನಾನು ಏನು ತುಂಬ ಥ್ಯಾಂಕ್ಸ್ ಅಮ್ಮ. ನಾನು ಕರೆದಿದ್ದಕ್ಕೆ ಬಂದು ನನಗೆ ಆಶೀರ್ವಾದ ಮಾಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ಸ್ ಅಮ್ಮ. ಆಮೇಲೆ ನಮ್ಮ ತಂದೆ 45 ವರ್ಷದಿಂದ ಇಂಡಸ್ಟ್ರಿಯಲ್ಲಿದ್ದಾರೆ. ಇಷ್ಟು ವರ್ಷ ಇಂಡಸ್ಟ್ರಿಲಿದ್ದು ವಿಭಿನ್ನವಾಗಿ ಎಲ್ಲ ಸಿನಿಮಾ ಮಾಡ್ಕೊಂಡು ಬಂದು ಇವತ್ತು ನಾವು ಬರ್ಬೇಕಂದ್ರೂ ನಮಗೂ ತುಂಬ ಅಡೆತಡೆ ಬಂದು ನಾವೆಲ್ಲ ದಾಟ್ಕೊಂಡು ಬಂದಿದ್ದೀವಿ. ಈ ಸ್ಟೇಜ್ಗೆ ಈ ಸಿನಿಮಾ ಇವತ್ತು ಬಂದಿದೆ. ಸೊ ಇನ್ ಕನ್ನಡ ಇಂಡಸ್ಟ್ರಿ ನಾವು ಈ ಸಿನಿಮಾ ಮಾಡಬೇಕು ಮೆಜೆಸ್ಟಿಕ್ 2 ಅಂತ ಬಂದಾಗ ತುಂಬಾ ಪ್ರಿಪ್ರೇಷನ್ಸ್ ಬೇಕಾಗಿತ್ತು, ಎಸ್ಪೆಷಲಿ ನನಗೆ. ಯಾಕಂದರೆ ನಾನು 110 kg ಇದ್ದೆ ಹೇಳ್ದಂಗೆ. ಆಮೇಲೆ ಅದಕ್ಕೆಲ್ಲ ರೆಡಿ ಮಾಡಿಕೊಂಡು ಫೈಟ್ ಎಲ್ಲ ತಯಾರಿ ಮಾಡಿಕೊಂಡು, ಆ್ಯಂಡ್ ದಿಸ್ ಸ್ಟೋರಿ ಇಟ್ ಸೆಲ್ಫ್ ಇಸ್ ವೆರಿ ಲೋಕಲ್ ಫಾರ್ ಬ್ಯಾಂಗ್ಳೂರಿನ್ಸ್, ಆ್ಯಂಡ್ ಇಟ್ ವಿಲ್ ಅಟ್ರಾಕ್ಟ್ ಅ ಲಾಟ್ ಆಫ್ ಪೀಪಲ್ ಬಿಕಾಸ್ ವಿ ಶೋನ್ ಎವ್ರಿಥಿಂಗ್ ರಾ ಇನ್ ದಿಸ್ ಮೂವಿ, ಆ್ಯಂಡ್ ದ ಸ್ಟೋರಿ ಇಸ್ ಟೂ ಓಪನ್ ಟು ಸಿ ದ ಮೆಜೆಸ್ಟಿಕ್. ಆ್ಯಂಡ್ ದ ಕ್ಯಾರೆಕ್ಟರ್ಸ್ ಆರ್ ವೆರಿ ಎಲ್ಲ ಒಗ್ಗೂಡಿ ಒಂದು ಅದ್ಭುತವಾದ ಸಿನಿಮಾ ಆಚೆ ಬಂದಿದೆ. ಮತ್ತು ಈ ಸಾಂಗು, ಈ ಟೆಕ್ನಿಕಲ್ ವರ್ಕ್ ಬಗ್ಗೆ ಮಾತಾಡಬೇಕು ಅಂದರೆ, ನಾವು ಟೆಕ್ನಿಕಲ್ ಆಗಿ ಎಲ್ಲ ಕಡೆ ಒಂದು ಸೇಯಿಂಗ್ ಇದೆ, ಲೈಕ್ ಕನ್ನಡ ಸಿನಿಮಾ ಟೆಕ್ನಿಕಲಿ ಅಪ್ ಟು ಡೇಟ್ ಇರಲ್ಲ. ವಿ ಆರ್ ಬ್ಯಾಕ್ ಆ್ಯಂಡ್ ವಾರಕ್ಕೆ 10 ಸಿನಿಮಾ ಇದೆ, ಯಾವುದು ನೋಡೋ ಹಂಗಿರಲ್ಲ, ಯಾವುದು ಹಂಗಿರಲ್ಲ. ಎಲ್ಲ ತೆಲುಗು ತಮಿಳು ಒಂದು ರಿಲೀಸ್ ಆದರೂ ಅದು ಒಂದು ಬರೋಷ್ಟು ನಮ್ದು 10 ಸಿನಿಮಾ ಕಲೆಕ್ಷನ್ ಬರೋಲ್ಲ. ಹಂಗೆ ಇಲ್ಲ, ನಮ್ಮ ಸಿನಿಮಾ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ. ಅವ್ರು 10 ಬಂದರೂ ನಮ್ದು 1 ಬಂದು ಅದಕ್ಕೆ ಹೊಡೆಯುತ್ತೆ ಅನ್ನೋದು ನಂಬಿಕೆ ಇದೆ. ಆಮೇಲೆ ಅಷ್ಟು ಸ್ಟ್ರಾಂಗ್ ಆಗಿ ನಾವು ಟೆಕ್ನಿಕಲ್ ಆಗಿ ಮಾಡಿದ್ದೀವಿ. VFX ಆಗಿರ್ಬೋದು, ಏನಾದರೂ ಆಗಿರ್ಬೋದು. ವಿ ಹ್ಯಾವ್ ರಿಯಲಿ ಪುಟ್ ಇನ್ ಅವರ್ ಬ್ಲಡ್ ಆ್ಯಂಡ್ ಸ್ವೆಟ್ ಇನ್ ದಿಸ್ ಆ್ಯಂಡ್ ಡನ್ ದಿಸ್ ವರ್ಕ್. ಪ್ಲೀಸ್ ವಾಚ್. ಚೆನ್ನಾಗಿದ್ರೆ ಎಲ್ರಿಗೂ ಶೇರ್ ಮಾಡಿ, ಆ್ಯಂಡ್ ದಯವಿಟ್ಟು ಥಿಯೇಟರ್ ಬಂದು ನೋಡಿ ನಮ್ಮನ್ನೆಲ್ಲ ಹರಿಸಿ. ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು. ಅಲ್ಲೇ ಸಂಹಿತ, ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಇಲ್ಲಿ ನಡೆದಿರುವಂತಹ ಎಲ್ಲ ಗಣ್ಯರಿಗೂ ಹಾಗೂ ಮೀಡಿಯಾದವ್ರಿಗೂ ನನ್ನ ನಮಸ್ತೆ. ಫಸ್ಟ್ ಆಫ್ ಆಲ್ ನನಗೆ ಸ್ವಲ್ಪ ಲೇಟಾಗಿ ಬಂದೆ, ಅದಕ್ಕೆ ದಯವಿಟ್ಟು ಕ್ಷಮೆ ಇರಲಿ. ಏನಕ್ಕೆ ಅಂತ ಗೊತ್ತಿಲ್ಲ, ಮೆಜೆಸ್ಟಿಕ್ 2 ಪ್ರೆಸ್ ಮೀಟ್ ಯಾವಾಗಿರುತ್ತೆ ಆವಾಗಲೇ ನನಗೆ ಹುಷಾರಿರಲ್ಲ. ಮೆಜೆಸ್ಟಿಕ್ 2 ಇವತ್ತು ಆಡಿಯೋ ಲಾಂಚ್ ತುಂಬ ಖುಷಿ ಆಯಿತು. ಸಾಂಗ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಭರತ್ ಫುಲ್ ರಗಡಾಗಿ ಕಾಣ್ತಾ ಇದ್ದಾರೆ. ಆ್ಯಂಡ್ ಡೈರೆಕ್ಟರ್ ಸರ್, ಥ್ಯಾಂಕ್ ಯು ಸೋ ಮಚ್, ನನಗೊಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಈ ಮೂವಿನಲ್ಲಿ. ಪ್ರೊಡ್ಯೂಸರ್ ಸರ್, ಏನೂ ಕುಂದು ಕೊರತೆ ಇಲ್ಲದೆ ಇರೋ ಹಾಗೆ ನಮ್ಮನ್ನು ನೋಡ್ಕೊಂಡಿದ್ದಕ್ಕೆ ಮೂವಿ ಟೀಮಲ್ಲಿ.
ಹಾಗೆ ನಮ್ಮ ಶ್ರುತಿ ಮೇಡಮ್ ಜೊತೆ ವರ್ಕ್ ಮಾಡಿದ್ರೆ ತುಂಬ ಖುಷಿ ಆಯಿತು. ಯಾಕಂದರೆ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳಿದ್ದಾರೆ, ಅವ್ರ ಜೊತೆ ಇದು ನನಗೆ ಒಂದೊಳ್ಳೆ ಎಕ್ಸ್ಪೀರಿಯನ್ಸ್. ಎಲ್ಲ ಸಪೋರ್ಟ್ ಮಾಡಿ ನಮ್ಮ ಮೂವಿಗೆ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಸಾರಿ ಐ ಮಿಸ್ಡ್ ಇಟ್. ನಮ್ಮ ಪ್ರಸನ್ನ ಅಣ್ಣವರು, ಕೋಟೆ ಅಣ್ಣವರು ನಂಗೆ ನಿಜವಾಗ್ಲೂ ತುಂಬ ಇದ್ರಲ್ಲಿ ಗೈಡೆನ್ಸ್ ಕೊಟ್ಟು, ಲೈಕ್ ದೇ ಆರ್ ಮೈ ಗುರುಸ್ ಇನ್ ದ ಮೂವಿ. ಯಾಕಂದರೆ ಸ್ಟಾರ್ಟ್ ಮಾಡಿದ್ದೆ ಅವ್ರ ಜೊತೆ ಸಿನಿಮಾ ಶೂಟಿಂಗು, ಅಲ್ಲಿ ಒಂದೊಂದು ಸ್ಟೆಪ್ಪಲ್ಲೂ ಹೇಳ್ಕೊಟ್ಟು ನಂಗೆ ಗೈಡ್ ಮಾಡಿದ್ರಣ, ನಿಜ ತುಂಬ ಥ್ಯಾಂಕ್ಸ್. ಆಮೇಲೆ ನಮ್ಮ ಫೈಟ್ ಮಾಸ್ಟರ್ ಚಿನ್ನಯ್ಯ, ರಿಯಲಿ ಮಾಸ್ಟರ್, ಐ ಆಮ್ ಬ್ಲೆಸ್ಡ್ ಟು ವರ್ಕ್ ವಿತ್ ಯು. ಒಂದು ಫೈಟ್ ಮಾಸ್ಟರ್ನ ಫಸ್ಟ್ ಸಿನಿಮಾಲಿ ನನ್ನ ಪುಣ್ಯ. ಆಮೇಲೆ ಪ್ರತಿಯೊಬ್ಬರು ಇಲ್ಲಿ ಬಂದಿರೋರು, ಈಗ ನನ್ನ ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲ ಸ್ಟಾರ್ಟಿಂಗಿಂದ ನಂಗೆ ತುಂಬ ಪುಷ್ ಮಾಡಿ ಎನ್ಕರೇಜ್ ಮಾಡಿ ಎಲ್ಲ ಇದು ಮಾಡಿದ್ದೀರಾ. ನಿಮ್ಮ ಪ್ರೋತ್ಸಾಹ ಹಿಂಗೆ ಇರಲಿ. ದಯವಿಟ್ಟು ನೋಡಿ ಚೆನ್ನಾಗಿದ್ದನ್ನೇ ಶೇರ್ ಮಾಡಿ. ಥ್ಯಾಂಕ್ ಯು. ಕರೆದು ಈ ಪಿಕ್ಚರಲ್ಲಿ ಫೈಟ್ ಮಾಡಿಸೋದಕ್ಕೆ ನನಗೆ ತುಂಬ ಥ್ಯಾಂಕ್ ಯು. ಅನ್ನದಾತ ಪ್ರಭು ಸಾರು, ಪ್ರೊಡ್ಯೂಸರ್ ಸಾರು ಚೆನ್ನಾಗಿ ನೋಡಿಕೊಂಡ್ರು. ನಾವೇನು ಕೇಳಿದ್ರು ಕೊಟ್ಟರು, ಗ್ಲಾಸ್ ಬ್ರೇಕು ಎಲ್ಲ ಕೊಟ್ಟರು. ಫೈಟ್ ಅದ್ಭುತವಾಗಿ ಬಂದಿದೆ. ಸೀನಿಯರ್ಸ್ ಎಲ್ಲ ಇದ್ದಾರೆ. ಮೇಡಮ್ ನಮಸ್ಕಾರ. ಈ ಪಿಕ್ಚರಲ್ಲಿ ಎಲ್ಲ ಚೆನ್ನಾಗಿ ಮಾಡವ್ರೆ. ವಿಲನ್ ಕ್ಯಾರೆಕ್ಟರ್ಗಳೆಲ್ಲ ಪ್ರಸನ್ನ ಅವರು, ನಮ್ಮ ಪ್ರಭಾಕರ್ ಅವರು ಚೆನ್ನಾಗಿ ಮಾಡಿದ್ರು. ನನಗೆಲ್ಲರೂ ಕೋಆಪ್ರೇಟ್ ಮಾಡಿದ್ರು. ಅದ್ಭುತವಾಗಿ ಬಂದಿದೆ ಫೈಟ್ಸ್. ಅಷ್ಟು ಹೇಳಬಲ್ಲೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.